ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳು 16ನೇ ಅಧ್ಯಾಯ 8ನೆಯ ವಾಕ್ಯ. Psalms chapter 16 verse 8. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು. ಯಾಕಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ. ಹಲ್ಲೆಲೂಯ. ನೋಡಿ, ಈ ವಾಕ್ಯದಲ್ಲಿ ನಾವು ಕಲಿತುಕೊಳ್ಳುವ ಕಾರ್ಯ ಯಾವುದೆಂಬುದಾಗಿ ನೋಡುವಾಗ, ದೇವರನ್ನು ಯಾವಾಗಲೂ ನಮ್ಮ ಎದುರುಗಡೆ ಅಥವಾ ಮೊದಲನೆಯ ಸ್ಥಾನದಲ್ಲಿ ಇಟ್ಟುಕೊಳ್ಳಬೇಕೆಂಬುದಾಗಿ ನಾವು ಇವತ್ತು ತಿಳಿದುಕೊಳ್ಳುತ್ತಾ ಇದ್ದೇವೆ. ಬೈಬಲಲ್ಲಿ ಇನ್ನೊಂದು ವಾಕ್ಯ ಕೂಡ ಹೇಳುತ್ತಾ ಇದೆ. ನಾವು ನೋಡುವಾಗ ಮತ್ತಾಯನು 16ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ನಾವು ನೋಡಬಹುದು, ದೇವರು ಹೇಳುತ್ತಾ ಇದ್ದಾನೆ, ಮೊದಲನೆಯದಾಗಿ ನನ್ನ ನೀತಿಗಾಗಿಯೂ ನನ್ನ ರಾಜ್ಯಕ್ಕಾಗಿಯೂ ತವಕ ಪಡಿರಿ. ಸೀಕ್ ಯೆ ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಆ್ಯಂಡ್ ಹಿಸ್ ರೈಚಸ್ನೆಸ್. ಮೊದಲನೆಯದಾಗಿ ದೇವರ ರಾಜ್ಯವನ್ನು ಹುಡುಕಿರಿ, ಅಂದರೆ ದೇವರನ್ನು ಹುಡುಕಿರಿ, ದೇವರನ್ನು ಮೊದಲನೆಯ ಸ್ಥಾನದಲ್ಲಿ ಇಡಿರಿ. ನಾವು ನಮ್ಮ ಜೀವನದಲ್ಲಿ ಮರೆಯಬಾರದು. ಯಾವಾಗಲೂ ದೇವರನ್ನು ನಾವು ಮೊದಲನೆಯ ಸ್ಥಾನದಲ್ಲಿ ಇಡಬೇಕು. ಮೊದಲು ದೇವರನ್ನು ಹುಡುಕಬೇಕು, ಮೊದಲು ದೇವರ ಕಡೆಗೆ ಹೋಗಬೇಕು, ನಮ್ಮ ಎದುರುಗಡೆ ದೇವರನ್ನ ಇಟ್ಟುಕೊಳ್ಳಬೇಕು. ಹಲ್ಲೆಲೂಯಾ. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಆತನು ನನ್ನ ಎದುರುಗಡೆ ಇಟ್ಟಿದ್ದೀನಿ, ಅವರು ನನ್ನ ಬಲಗಡೆಯಲ್ಲಿ ಇದ್ದಾರೆ, ಆದ ಕಾರಣ ನಾನು ಕದಲುವುದಿಲ್ಲ. ಮಾತ್ರವಲ್ಲದೆ ನನ್ನ ಆತ್ಮವು, ನನ್ನ ಹೃದಯವು, ನನ್ನ ಮನವು, ನನ್ನ ಶರೀರವು ಕೂಡ ಸುರಕ್ಷಿತವಾಗಿ ಹರ್ಷಧ್ವನಿಯಿಂದ ಅದು ಉತ್ಸಾಹವಾಗಿ ಇರುತ್ತದೆ ಎಂಬುದಾಗಿ. ಹಲ್ಲೆಲೂಯ. ದೇವರಿಗೆ ನಾವು ಮೊದಲು ಸ್ಥಾನ ಕೊಡುವಾಗ ನಮ್ಮ ಜೀವನದಲ್ಲಿ ಸಂತೋಷ, ಸಮಾಧಾನ, ಆಶೀರ್ವಾದ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ದೇವರು ಅಂಥವರನ್ನು ಎಲ್ಲವನ್ನೂ ಸೇರಿಸಿಕೊಡುವ ದೇವರಾಗಿದ್ದಾರೆ. ನಾವು ಆತನನ್ನು ಮೊದಲು ಹುಡುಕುವಾಗ, ಮೊದಲು ಇಡುವಾಗ ದೇವರು ನಮ್ಮ ಮಿಕ್ಕಿದ ಎಲ್ಲ ಕಾರ್ಯಗಳನ್ನು ಒದಗಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರು ನಮ್ಮ ಹೃದಯವನ್ನು ಪರೀಕ್ಷೆ ಮಾಡಿ ನೋಡುವ ಇದ್ದಾರೆ. ನಾವು ಆತನ ವಾಕ್ಯವನ್ನು ಕೈಗೊಳ್ಳುತ್ತೇವಾ ಅಥವಾ ಆತನಿಗೆ ನಾವು ಮೊದಲು ಸ್ಥಾನ ಕೊಡುತ್ತಾ ಇದ್ದೀವಾ ಎಂಬುದಾಗಿ, ಮೊದಲು ದೇವರ ಬಳಿಗೆ ಹೋಗುತ್ತಾ ಇದ್ದೀವಾ, ದೇವರು ನಮಗೆ ಪ್ರಾಮುಖ್ಯವಾಗಿ ಪ್ರಯಾರಿಟಿ ಆಗಿ ಇದ್ದಾರಾ ಎಂಬುದಾಗಿ ಹಲವಾರು ಸಾರಿ ದೇವರು ನಮ್ಮನ್ನು ಚೆಕ್ ಮಾಡಿ ಪರೀಕ್ಷೆ ಮಾಡುವ ದೇವರಾಗಿದ್ದಾರೆ. ನಮ್ಮ ಹೃದಯವನ್ನು ಪರೀಕ್ಷೆ ಮಾಡುವ ದೇವರಾಗಿದ್ದಾರೆ. ನಾವು ದೇವರನ್ನ ಪರೀಕ್ಷೆ ಮಾಡಬಾರದು, ಆದರೆ ದೇವರು ನಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ, ಆ ಒಂದು ಪರಿಸ್ಥಿತಿಗಳಿಗೆ ಒಳಪಡಿಸಿ ನಮ್ಮನ್ನು ಚೆಕ್ ಮಾಡುತ್ತಾರೆ. ನನ್ನ ಮಕ್ಕಳು ನನ್ನ ವಾಕ್ಯಗಳಿಗೆ ಕೈಗೊಳ್ಳುತ್ತಾರಾ ಇಲ್ವಾ, ನನ್ನನ್ನು ಹುಡುಕುತ್ತಾರಾ ಇಲ್ವಾ, ನನಗೆ ಮೊದಲು ಸ್ಥಾನ ಕೊಡುತ್ತಾರಾ ಇಲ್ಲವಾ, ನನ್ನನ್ನು ಬೇಡಿಕೊಳ್ಳುತ್ತಾರಾ ಇಲ್ಲವಾ ಎಂಬುದಾಗಿ ಅವರು ನೋಡುತ್ತಾರೆ. ಅನೇಕ ಸಾರಿ ಜನರು ರಥಗಳನ್ನು, ಕುದುರೆಗಳನ್ನು ಹುಡುಕಿ ಅವುಗಳನ್ನು ಮೊದಲಾಗಿ ಹುಡುಕಿ ಹೋಗಿಬಿಡುತ್ತಾರೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಅವುಗಳನ್ನು ಹುಡುಕಿ ಹೋಗೋರು ಕೆಳಗಡೆ ಬಿದ್ದು ಹೋದಾರು, ಆದರೆ ನನ್ನನ್ನು ನಂಬುವವರು ಎದ್ದು ನಿಂತುಕೊಳ್ಳುತ್ತಾರೆ ಎಂಬುದಾಗಿ. ಸೊ ನಮ್ಮ ನಂಬಿಕೆಯ ಪರೀಕ್ಷೆ ಇವರು ಮಾಡುತ್ತಾರೆ. ನಮ್ಮ ವಿಧೇಯತೆಯ ಪರೀಕ್ಷೆ ಮಾಡುವಾಗ ಯಾವಾಗಲೂ ದೇವರನ್ನು ನನ್ನ ಎದುರುಗಡೆ ಇಟ್ಟುಕೊಂಡಿದ್ದೀನಿ, ನಾನು ಕದಲುವುದಿಲ್ಲ ಎಂಬುದಾಗಿ ನಾವು ಧೈರ್ಯವಾಗಿ ಹೇಳಬಹುದು. ಹಲ್ಲೆಲೂಯ. ಇವತ್ತು ಕೂಡ ನಾವು ನಮ್ಮನ್ನೇ ನಾವು ಪರೀಕ್ಷೆ ಮಾಡೋಣ, ನಮ್ಮನ್ನು ನಾವು ನಿಧಾನಿಸೋಣ. ನಾವು ಯಾರನ್ನು ಮೊದಲನೆಯ ಸ್ಥಾನದಲ್ಲಿ, ಮುಖ್ಯ ಸ್ಥಾನದಲ್ಲಿ ಪ್ರಧಾನವಾಗಿ ಇಟ್ಟಿದ್ದೇವೆ, ದೇವರನ್ನು ಮೊದಲು ಹುಡುಕುತ್ತಾ ಇದ್ದೀವಾ, ಆತನ ನೀತಿಗಾಗಿಯೂ ರಾಜ್ಯಕ್ಕಾಗಿಯೂ ತವಕ ಪಡುತ್ತಾ ಇದ್ದೀವಾ. ಓ ಹಲ್ಲೆಲೂಯ. ಯೇಸುವನ್ನು ನಾವು ಯಾವಾಗಲೂ ನಮ್ಮ ಬಲಗಡೆಯಲ್ಲಿ ಇಟ್ಟುಕೊಂಡಿದ್ದೀವಾ. ಹಲ್ಲೆಲೂಯ. ನಾವು ಯೋಚನೆ ಮಾಡಿ ನೋಡೋಣ, ತಂದುಕೊಳ್ಳೋಣ, ವಾಪಸ್ ಬರೋಣ, ದೇವರಿಗೆ ಮೊದಲು ಸ್ಥಾನ ಕೊಡೋಣ. ದೇವರೇ, ನಿನ್ನನ್ನೇ ನಾನು ಮೊದಲು ಹುಡುಕುವೆನು, ನಿನಗೆ ಪ್ರಾಮುಖ್ಯತೆ ಕೊಡುವೆನು ಸ್ವಾಮಿ, ನಿನ್ನನ್ನು ಬಿಟ್ಟು ನಾನು ಏನು ಮಾಡುವುದಿಲ್ಲ ಸ್ವಾಮಿ, ನಿನ್ನನ್ನು ಕೇಳದೆ ನಾನು ಏನು ಮಾಡುವುದಿಲ್ಲ ಸ್ವಾಮಿ ಎಂಬುದಾಗಿ ಇವತ್ತು ನಾವು ಒಪ್ಪಿಸಿಕೊಡುತ್ತಾ ಇದ್ದೇವೆ ಸ್ವಾಮಿ. ಇಡೀ ದಿನಪ್ಪ ನಿನ್ನನ್ನು ನಾವು ಕೇಳದೆ ಏನು ಮಾಡಬಾರದು. ಇನ್ನು ಮುಂದೆ ನಿಮ್ಮನ್ನು ನಾವು ಮೊದಲನೆಯ ಸ್ಥಾನದಲ್ಲಿ ಇಟ್ಟುಕೊಳ್ಳಬೇಕು ಸ್ವಾಮಿ. ನೀವು ಯಾವಾಗಲೂ ನಮ್ಮ ಸಂಗಡ ಇರುವ ದೇವರಾಗಿದ್ದಿ, ಆದರೆ ನಿನ್ನನ್ನು ಅಳ್ಳಗಳೆದು, ನಿನ್ನನ್ನು ಅಲಕ್ಷ್ಯ ಮಾಡಿ, ದೂರ ತಳ್ಳಿ ನಾವು ನಮ್ಮದೇ ಆದ ಕಾರ್ಯಗಳನ್ನು ಮಾಡಬಾರದು ಸ್ವಾಮಿ. ನಮಗೆ ಕೃಪೆ ಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೆನ್, ಆಮೆನ್.
ಹಲ್ಲೆಲೂಯಾ. ಪ್ರಿಯ ಸ್ನೇಹಿತರೆ, ದೇವರು ಯಾವಾಗಲೂ ನಮ್ಮ ಸಂಗಡ, ನಮ್ಮ ಪಕ್ಕದಲ್ಲಿ ಇದ್ದಾರೆ. ಅದನ್ನು ನೋಡಿ, ಅದನ್ನು ಗಮನಿಸಿ, ತಿಳಿದುಕೊಂಡು ಅವರಿಗೆ ನಾವು ಮೊದಲು ಸ್ಥಾನ ಬಿಟ್ಟು ಕೊಡೋಣ. ಆತನ ಚಿತ್ತ, ಆತನ ಆಲೋಚನೆ, ಆತನ ನಡೆಸುವಿಕೆಗೆ ನಾವು ಬಿಟ್ಟು ಕೊಡೋಣ. ನಮ್ಮ ಜೀವನದಲ್ಲಿ ಸೋಲು ಬರುವುದಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.